ಇವತ್ತಿನ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಒಂದು ಮದ ಗಜಗಳ ಕಾದಾಟ ಅಂತಾನೆ ಹೇಳ್ಬೋದು. ಹೇಳ್ತಾರೆ ಆರ್ಸಿಬಿ ಮ್ಯಾಚಸ್ಗಳೆಲ್ಲ ಹೈ ವೋಲ್ಟೇಜ್ ಅಂದ್ಬಿಡ್ತಾರೆ. ಎರಡು ತಂಡಗಳು ಒಂದು ರೀತಿ ಸ್ಟ್ರಾಂಗ್ ಇದೆ. ಮತ್ತೆ ಇನ್ನೂ ನೀವು ಅಬ್ಸರ್ವ್ ಮಾಡಿದೀರಾ, ಈ ಸೀಸನ್ ಅಲ್ಲಿ CSK ಅವರು ಹೋಮ್ ಪಿಚ್ ಅಲ್ಲೇ ಸೋಲ್ಸಿರೋರು ಇಬ್ರು ಕೂಡ. RCB ಅವರು ಕೂಡ CSK ಹೋಮ್ ಪಿಚ್ ಅಲ್ಲೇ CSK ಸೋಲ್ಸಿದ್ದಾರೆ. ಹೌದು, ಡೆಲ್ಲಿ ಅವರು ಕೂಡ ಅದೇ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವರಿಬ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. RCB ಆಟಗಾರರಿಗೆ ಈ ಬೌಲರ್ಸ್ ಸ್ವಲ್ಪ ಕಾಡ್ಬೋದು ಅನ್ಸುತ್ತೆ. ಹಲೋ ಗೈಸ್, ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ನಮ್ಮ ಜೊತೆ ಹರಿನಾಥ್ ಇದ್ದಾರೆ. ನಮಸ್ಕಾರ ಹರಿ. ಇವತ್ತಿನ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಒಂದು ಮದ ಗಜಗಳ ಕಾದಾಟ ಅಂತಾನೆ ಹೇಳ್ಬೋದು. ನೀವು ಅನ್ಬೋದು, ಫ್ಯಾನ್ಸ್ ಅನ್ಬೋದು, ಪ್ರತಿ ಸಲ ಇದನ್ನೇ ಹೇಳ್ತಾರೆ RCB ಮ್ಯಾಚಸ್ಗಳೆಲ್ಲ ಹೈ ವೋಲ್ಟೇಜ್ ಅಂದ್ಬಿಡ್ತಾರೆ. ಇಲ್ಲ, ಆಕ್ಚುಲಿ ಅದು ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು. ಏನಕ್ಕೆ ಅಂದ್ರೆ ಟಾಪ್ 1 ಅಲ್ಲಿರೋ ಡೆಲ್ಲಿ ಜೊತೆ RCB ಒಂದು ಹೋಮ್ ಗ್ರೌಂಡ್ ಅಲ್ಲಿ ಫೈಟ್ ಮಾಡ್ತಾ ಇದೆ. ಟೇಬಲ್ ಟಾಪರ್ಸ್ ಫೈಟ್ ಇದು. ಯಾರು ಗೆಲ್ತಾರೋ ಅವರು ಟಾಪ್ ಅಲ್ಲಿ ಉಳಿತಾರೆ, ಸೋತವರು ಕೆಳಗಡೆ ಬರ್ತಾರೆ. ಹಂಗಾಗಿ ಎರಡೂ ತಂಡಗಳಿಗೂ ಇದು ಒಂದು ಮಹತ್ವದ ನಂಬರ್ 1 ಸ್ಥಾನಕ್ಕೆ ಕಾದಾಟ ಅಂತ ಹೇಳ್ಬೋದು. ಹಾಗಾಗಿ ನೋಡೋಣ ಹಿಂಗ್ ಆಡ್ತಾರೆ ಅವರಿಬ್ರು ಅಂತ. ಒಂದು ಒಳ್ಳೆ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದಾ? ಇಲ್ಲ, ಖಂಡಿತ ಇರುತ್ತೆ. ಯಾಕಂದ್ರೆ ಡೆಲ್ಲಿ ಅವರು ಪ್ರತಿ ಸೀಸನ್ ಕೂಡ ಒಂಥರ ತುಂಬಾ ವೀಕ್ ಆಗಿ ಪ್ರೊಜೆಕ್ಟ್ ಆಗ್ತಿದ್ರು. ಅಂದ್ರೆ ಏನು ಅಂತ ಆಟ ಬರ್ತಿರ್ಲಿಲ್ಲ ಅವ್ರಿಗೆ. ನಂಬರ್ 1 ಸ್ಥಾನಕ್ಕೆ ಬಂದಿದ್ದು ತುಂಬಾ ಕಡಿಮೆ ಆಗಿತ್ತು ಅವರು ಡೆಲ್ಲಿ ಅವರು. ಬಟ್ ಈ ಸಲ ಅವರು ಟೀಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೇಬಲ್ ಟಾಪ್ ಅಲ್ಲಿ ಹೋಗಿ ಕೂತ್ ಬಿಟ್ಟಿದ್ದಾರೆ. ಈ ಕಡೆ RCB ಕೂಡ ಅಷ್ಟೇ, ಅವರು ಕೂಡ ನಂಬರ್ 1 ಅಲ್ಲಿ ಇದ್ರು, ಆಮೇಲೆ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮತ್ತೆ ಈ ಟೇಬಲ್ ಟಾಪ್ ನೀವು ನೋಡೋದಾದ್ರೆ ಈ ಸಲ ಇನ್ನೊಂದು ವಿಶೇಷ, ಯಾರು ಚಾಂಪಿಯನ್ಸ್ ಆಗಿಲ್ಲ ನೋಡಿ, ಅವರೇ ಜಾಸ್ತಿ ಟೇಬಲ್ ಟಾಪ್ ಅಲ್ಲಿ ಕೂತಿದ್ದಾರೆ. ಗುಜರಾತ್ ಒಂದ್ ಬಿಟ್ರೆ ಪಂಜಾಬ್ ಅವರು ಕೂಡ ಮೇಲೆ ಇದ್ದಾರೆ. ಹಂಗಾಗಿ ಯಾರ್ಯಾರು ಚಾಂಪಿಯನ್ಸ್ ಆಗಿದ್ರೆ ಅವರೆಲ್ಲ ಕೆಳಗಡೆ ಕೂತಿದ್ದಾರೆ. ಸೊ ಹೀಗಾಗಿ ಇವ್ರಗಳ ಮಧ್ಯೆ ಒಂದು ಫೈಟ್ ಅಂದಾಗ ಅದು ಒಂಥರ ಒಂದು ಕುತೂಹಲ ಇದ್ದೇ ಇರುತ್ತೆ ಖಂಡಿತ. ಯಾಕಂದ್ರೆ ನೋಡಿ, RCB ಫಸ್ಟ್ 3 ಮ್ಯಾಚು KKR ಮತ್ತೆ CSK ಮುಂಬೈ ಇಂಥ ಟೀಮ್ಗಳ ಮೇಲೆ ಆಡಿದಾಗ ಅದೊಂಥರ ಸ್ಟ್ರಾಂಗ್ ಟೀಮ್ಗಳು. ಸೊ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಒಳ್ಳೆ ಫೈಟ್ ಇರುತ್ತೆ, ಹಾಗಿರುತ್ತೆ ಅಂತ. ಬಟ್ RCB ಆರಾಮಾಗಿ ಗೆದ್ಕೊಂಡು ನೋಡಿತ್ತು. ಬಟ್ ಈಗ ಡೆಲ್ಲಿ ಅದನ್ನ ನಾವು ಕಡೆಗಣಿಸಲೇಬಾರ್ದು. ಯಾಕಂದ್ರೆ ಡೆಲ್ಲಿ ಪರ್ಫಾರ್ಮೆನ್ಸ್ ನೋಡಿದಿರಲ್ಲ, 3 ಗೆದ್ದಿದೆ. ಹಂಗಾಗಿ ಅವರ ಗೆಲುವಿನ ಓಟಕ್ಕೆ RCB ಹೇಗ್ ಬ್ರೇಕ್ ಆಗುತ್ತೆ ಅನ್ನೋದು ನೋಡ್ಬೇಕು ನಾವು. ಮತ್ತೆ ಒಂದು ವಿಚಾರ ಏನಂತಂದ್ರೆ, ಡೆಲ್ಲಿ ತಂಡದ ಒಂದು ಸ್ಟ್ರಾಂಗ್ ಯಾವ ತರ ಅಂದ್ರೆ ಬಲ ಹೆಂಗಿದೆ, RCB ಯಾವ ತರ ಇದೆ. ಸೊ ನನಗೇನು ಅನ್ಸುತ್ತೆ ಅಂದ್ರೆ, ಡೆಲ್ಲಿದು ಇವಾಗ ಪ್ರೆಸೆಂಟ್ ಒಂದು ಯೂತ್ಸ್ಗೆ ಜೊತೆ ಸೀನಿಯರ್ಸ್ ಅನ್ನ ಆಡ್ ಮಾಡ್ಬಿಟ್ಟು ಒಂದು ಒಳ್ಳೆ ಮಿಶ್ರಣ ಮಾಡಿದೆ. ಒಳ್ಳೆ ಯಂಗ್ಸ್ಟರ್ಸ್ ಇದಾರೆ ಡೆಲ್ಲಿ ಕಡೆ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಹೌದು, RCB ಕೂಡ ಇದಾರೆ. ಬಟ್ ಸ್ಟಿಲ್ ಕಂಪೇರಿಟಿವ್ಲಿ RCBಗೆ ಡೆಲ್ಲಿ ತುಂಬಾ ಚೆನ್ನಾಗಿ ಯಂಗ್ಸ್ಟರ್ಸ್ ಇದಾರೆ ಈ ಸೀಸನ್ ಅಲ್ಲಿ. ಹೌದು, ಈ ಸೀಸನ್ ಅಲ್ಲಿ ಡೆಲ್ಲಿ ಸ್ಟ್ರಾಂಗ್ ಇದೆ. ಅವ್ರದ್ದು ಒಂದು ನಾವು ಟೀಮ್ ನೋಡೋದಾದ್ರೆ ಇಡೀ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ. ಒಂದೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಶೈನ್ ಆಗ್ತಿದ್ದಾರೆ. ಯಾರು ಹೊಡಿತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ ಮ್ಯಾಚ್ ಅಲ್ಲಿ ಅಶುತೋಷ್ ಶರ್ಮಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರು ಹೊಡಿತಾರೆ ಅಂತ. ಇಂಥ ಮ್ಯಾಚ್ ಹೊಡೆದು ಅವ್ರು ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಂತ ಸ್ಟ್ರಾಂಗ್ ಟೀಮು RCBಗೆ ಸ್ವಲ್ಪ ಒಳ್ಳೆ ಟಫ್ ಫೈಟೇ ಕೊಡುತ್ತೆ. ಹೋಮ್ ಗ್ರೌಂಡ್ ಆಗಿರ್ಬೋದು. ಅಂಡ್ ಅವ್ರದ್ದು ಬಟ್ ನಾವು ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದ್ರೆ RCB ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅಂದ್ರೆ ಪ್ರೀವಿಯಸ್ ಎಷ್ಟು ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ನೋಡೋದಾದ್ರೆ 31 ಮ್ಯಾಚಸ್ ಅಲ್ಲಿ RCB 19 ಮ್ಯಾಚ್ ಗೆದ್ದಿದ್ದಾರೆ. ಡೆಲ್ಲಿ ಅವರು ಕೇವಲ 11 ಮ್ಯಾಚ್ ಗೆದ್ದಿದ್ದಾರೆ. ಇಲ್ಲಿವರೆಗೂ RCB ಮ್ಯಾಚಸ್ ಗಳಲ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಗೆದ್ದಿದ್ರು. ಹೌದು, CSK ಮುಂಬೈ ಅವರೆಲ್ಲ RCB ಇಂದ ಜಾಸ್ತಿ ಗೆದ್ದಿದ್ರು. ಅವ್ರದೇ ರೆಕಾರ್ಡ್ ಚೆನ್ನಾಗಿತ್ತು. ಬಟ್ ಈ ಸಲ ಡೆಲ್ಲಿಗಿಂತ RCB ರೆಕಾರ್ಡ್ ಚೆನ್ನಾಗಿದೆ, ಹಳೆ ರೆಕಾರ್ಡ್ ಗಳನ್ನ. ಮತ್ತೆ 2021ರಿಂದ ಈ ಕಡೆ ನೋಡೋದಾದ್ರೆ RCBನೇ ಚೆನ್ನಾಗಿ ಗೆದ್ದಿರೋದು. ಒಂದು 5-6 ಮ್ಯಾಚ್ RCB ಗೆದ್ದಿದ್ರೆ, ಡೆಲ್ಲಿ ಒಂದೇ ಒಂದು ಮ್ಯಾಚ್ ಏನೋ ಗೆದ್ದಿದೆ. ಹಾಗೆ ನೋಡ್ಬೇಕು, ಆ ರೆಕಾರ್ಡ್ಸ್ ಮ್ಯಾಟರ್ ಆಗಲ್ಲ. ನಾವು ನೋಡಿದೀವಲ್ಲ, ಹಳೆ ರೆಕಾರ್ಡ್ಸ್ ಯಾವ್ದು ಈ ಸೀಸನ್ ಅಲ್ಲಿ ವರ್ಕ್ ಆಗ್ತಿಲ್ಲ ಅಂತ. ಚಾಂಪಿಯನ್ಸ್ ಗಳೇ ಕೆಳಗೆ ಕೂತಿದ್ದಾರೆ. ಹಾಗಾಗಿ ಬಟ್ RCB ಹೋಮ್ ಪಿಚ್ ಆಗಿರೋದ್ರಿಂದ, ಅವರು ಹಳೆ ಮ್ಯಾಚ್ ಸೋತಿರೋದ್ರಿಂದ ಅವ್ರಿಗೆ ಒಂಥರ ಅದೊಂದು ಕಾನ್ಫಿಡೆನ್ಸ್ ಕೊರತೆ ಇರ್ಬೋದೇನೋ. ಈಗ ಏನಂತಂದ್ರೆ ಈ ರೆಕಾರ್ಡ್ಸ್ ಏನಕ್ಕೆ ಪ್ರಿಡಿಕ್ಷನ್ ಮಾಡೋರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಬಿಟ್ರೆ ಹೇಳಕ್ಕಾಗಲ್ಲ. ಮ್ಯಾಚ್ ಅಲ್ಲಿ ಯಾರು ಹೆಂಗ್ ಹೊಡಿತಾರೆ ಅಂತ. ಹೌದು, ಖಂಡಿತ. ಮತ್ತೆ ಎರಡು ತಂಡಗಳು ಒಂದು ರೀತಿ ಸ್ಟ್ರಾಂಗ್ ಇದೆ. ಬ್ಯಾಲೆನ್ಸ್ ಟೀಮ್ ಇದೆ, ಆಲ್ರೌಂಡರ್ಸ್ ಇದಾರೆ, ಬೌಲಿಂಗ್ ಚೆನ್ನಾಗಿದೆ. ಮತ್ತೆ ಇನ್ನೂ ನೀವು ಅಬ್ಸರ್ವ್ ಮಾಡಿದೀರಾ, ಈ ಸೀಸನ್ ಅಲ್ಲಿ CSK ಅವರು ಹೋಮ್ ಪಿಚ್ ಅಲ್ಲೇ ಸೋಲ್ಸಿರೋರು ಇಬ್ರು ಕೂಡ. RCB ಅವರು ಕೂಡ CSK ಹೋಮ್ ಪಿಚ್ ಅಲ್ಲೇ CSK ಸೋಲ್ಸಿದ್ದಾರೆ. ಡೆಲ್ಲಿ ಅವರು ಕೂಡ ಅದೇ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವರಿಬ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಹಂಗಾಗಿ ನೋಡ್ಬೇಕು ಈಗ ಆಡ್ತಾರೆ. ಮತ್ತೆ ಒಂದು ಡೆಲ್ಲಿಲಿ ಇವಾಗ ಏನಂತಂದ್ರೆ, ಮುಂಚೆ ಎಲ್ಲ ಬರೀ ಯೂತ್ಸ್ ಹಾಕೊಳ್ತಾರೆ, ಅಂದ್ರೆ ಯುವಕರಿಗೆ ಆದ್ಯತೆ ಕೊಟ್ಬಿಟ್ಟು ಒಳ್ಳೆ ತಂಡ ಕಟ್ತಾ ಇದ್ರು. ಇವಾಗ ಸೀನಿಯರ್ಸ್ ಕೂಡ ಆಡಿದ್ರು. ಅಂದ್ರೆ ಪ್ಲೇಸಿಸ್ ಇದಾರೆ, ರಾಹುಲ್ ಇದಾರೆ, ಮತ್ತೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್. ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ಇವರು ಇದಾರೆ, ಮಿಚೆಲ್ ಸ್ಟಾರ್ಕ್ ಇದಾರೆ, ಅದ್ಭುತ ಬೌಲಿಂಗ್. ಅವ್ರದ್ದು ಒಂಥರ ಮಿಕ್ಸ್ಡ್, ನೀವು ಹೇಳ್ದಂಗೆ ಯಂಗ್ಸ್ಟರ್ಸ್ ಕೂಡ ಇದಾರೆ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಕೂಡ ಇದಾರೆ. ಸೊ ಮಿಕ್ಸ್ಡ್ ಟೀಮ್ ಒಂದು ಡೆಲ್ಲಿ. ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ರೆ, ಪ್ರತಿಯೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಅವ್ರು ಕ್ಲಿಕ್ ಆಗ್ತಿದ್ದಾರೆ. ಫೇಸರ್ ಅವರೊಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಹೊಡಿತಾರೆ. ಮತ್ತೆ ಸ್ಟೆಪ್ಸ್ ಅವರು ಯಾವಾಗ ಅಗ್ರೆಸಿವ್ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ಮ್ಯಾಚ್ ಅಲ್ಲಿ ಅಶುತೋಷ್ ಶರ್ಮಾ ಚೆನ್ನಾಗಿ ಆಡ್ತಾರೆ. KL ರಾಹುಲ್ ಲಾಸ್ಟ್ CSK ಮೇಲೆ ಎಂತ ಆಟ ಆಡಿದ್ದಾರೆ. ಹಾಗಾಗಿ
ಯಾವಾಗ ಯಾರು ಅಗ್ರೆಸಿವ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ ಡೆಲ್ಲಿ ಟೀಮ್ ಅಲ್ಲಿ, ಹಂಗಿದೆ ಟೀಮು. ಓಕೆ. RCB ಹೋಮ್ ಪಿಚ್ ಆದ್ರೂ ಸರಿ ನಾವು ನೋಡಿದೀವಿ, RCB ಗೆ ಹೋಮ್ ಪಿಚ್ ಎಷ್ಟು ಸಹಕಾರಿ ಆಯ್ತು ಅಂತ ಹಿಂದಿನ ಮ್ಯಾಚ್ ನೋಡಿದೀವಿ ನಾವು. ಹೌದು. ಪಾಪ ಅವರು ಹೋಮ್ ಪಿಚ್ ಅಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಸ್ಟಿಲ್ GT ಮೇಲೆ ಸೋತ್ರು. ಹೌದು. ಡೆಲ್ಲಿ ಅವ್ರ ಟೀಮ್ ಕೂಡ ಅದೇ ರೀತಿ ಫೈಟ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಡೆಲ್ಲಿ ಟೀಮ್ ನೋಡಿದ್ರೆ ಅವ್ರದ್ದು ನಾವು ಓಪನಿಂಗ್ ನೋಡಿದ್ರೆ ಫೇಸರ್, ಡುಪ್ಲೆಸಿಸ್, ಆಕ್ಚುಲಿ ಹಿಂದಿನ ಮ್ಯಾಚ್ ಡುಪ್ಲೆಸಿಸ್ ಆಡಿರ್ಲಿಲ್ಲ, ಈ ಸಲ RCB ಆಟಗಾರ ಅಲ್ಲ ಅವ್ರನ್ನ ಆಡ್ಸೋ ಚಾನ್ಸಸ್ ತುಂಬಾ ಇರುತ್ತೆ RCB ಮೇಲೆ. ಅದೊಂದು ತಂದು ಬೇಕಾದ್ರೆ ಸರ್ಪ್ರೈಸ್ ಕೊಡ್ತಾರೆ. ಮತ್ತೆ KL ರಾಹುಲ್ ಅವ್ರಿಗೆ ಚೆನ್ನಾಗಿ ಇದ್ ಕೊಡ್ತಾರೆ, ಒಳ್ಳೆ ಆಟ ಕೊಡ್ತಾರೆ. ಆಮೇಲೆ ಅವ್ರ ಬ್ಯಾಟಿಂಗ್ ಆಡ್ರಪ್ ತುಂಬಾ ಚೆನ್ನಾಗಿದೆ, ಬೌಲಿಂಗು ಅಷ್ಟೇ ಒಳ್ಳೆ ಸೀನಿಯರ್ಸ್ ಇದ್ರೆ, ಒಳ್ಳೆ ಅನುಭವಿ. ಈಗ ಮಿಚೆಲ್ ಸ್ಟಾರ್ಕ್ ನೋಡಿ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮಿಚೆಲ್ ಸ್ಟಾರ್ಕ್. ಎಲ್ಲ ತುಂಬಾ ಮೊನ್ನೆ 5 ವಿಕೆಟ್ ತಗೊಂಡಿದ್ದಾರೆ ಮಿಚೆಲ್ ಸ್ಟಾರ್ಕ್ ಒಂದ್ ಮ್ಯಾಚ್ ಅಲ್ಲಿ. ಸೊ ಅವ್ರದ್ದೊಂದು ಫಾರ್ಮಿಗೆ ಬಂದಿರೋದು ಅದೊಂದು ಕೂಡ RCB ಹೊಡೆತ ಕೊಡ್ಬೋದು, ಯಾಕಂದ್ರೆ ಅವರಿಗೆ RCB ಹೋಮ್ ಪಿಚ್ ಗೊತ್ತಿರುತ್ತೆ, ಮುಂಚೆ RCB ಕಡೆ ಆಡಿದ್ದಾಗಿದ್ರಿಂದ ಮಿಚೆಲ್ ಸ್ಟಾರ್ ಕೂಡ ಕಾಡ್ಬೋದು ಈ ಸಲ. ಮತ್ತೆ ಕುಲ್ದೀಪ್ ಯಾದವ್ ಅವರು ಅದ್ಭುತ ಸ್ಪಿನ್ನರ್ ಇದ್ದಾರೆ. ಮೋಹಿತ್ ಶರ್ಮಾ, ಮುಖೇಶ್ ಇವರೆಲ್ಲ ಮ್ಯಾಚ್ ನೋಡ್ಕೊಂಡು ಅವ್ರು ಆ ಪಿಚ್ ನೋಡ್ಕೊಂಡು ಅವ್ರು ಬೌಲಿಂಗ್ ಹಾಕೋರು, ಅಂದ್ರೆ ತುಂಬಾ ಫೇಸ್ ಕೊಡಲ್ಲ, ಮತ್ತೆ ಅವ್ರು ವೇರಿಯೇಷನ್ ಬಿಡ್ತಾರೆ. ಹಂಗಾಗಿ RCB ಆಟಗಾರರಿಗೆ ಈ ಬೌಲರ್ಸ್ ಸ್ವಲ್ಪ ಕಾಡ್ಬೋದು ಅನ್ಸುತ್ತೆ. ನೀವು ಕಾಡ್ಬೋದು ಅಂತ ಹೇಳ್ತೀರಾ. ಅದೇ ತರ ಒಂದು ಬೌಲಿಂಗ್ ಅನ್ನ ಎದುರಿಸೋಕೆ RCB ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆಯಲ್ಲ. ಟೀಮ್ ಸ್ಟ್ರಾಂಗ್ ಇದೆ, ಬಟ್ ಅವ್ರದ್ದು ಓಪನಿಂಗ್ ಬರ್ತಿಲ್ಲ. ಈಗ ನೋಡಿ ಸಾಲ್ಟ್ ಫಸ್ಟ್ ಮ್ಯಾಚ್ ಆಡಿದ್ ಬಿಟ್ರೆ ಫಸ್ಟ್ ಓವರ್ ಸೆಕೆಂಡ್ ಓವರ್ ಅಲ್ಲಿ ವಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ ಸಾಲ್ಟ್. ಆಗೇನಾಗುತ್ತೆ RCB ಬ್ಯಾಟ್ಸ್ಮನ್ ಗಳಿಗೆಲ್ಲ ಒಂಥರ ಪ್ರೆಷರ್ ಬೀಳುತ್ತೆ. ಸೊ ಅವ್ರಿಗೆ ಅದೊಂದು ಮೈನಸ್ ಆಗುತ್ತೆ, ಯಾಕಂದ್ರೆ ಸಾಲ್ಟ್ ಕ್ಲಿಕ್ ಆಗಿ ಓಪನಿಂಗ್ ಬಂದ್ರೇನೆ ನಿಮ್ಗೆ ಅದು ರನ್ ಕಂಟಿನ್ಯೂ ಆಗೋದು. ಈಗ ನೋಡಿ ಮಿಡಲ್ ಆರ್ಡರ್ ಅಲ್ಲಿ ಸಡನ್ ಆಗಿ ಸ್ಲೋ ಆಗೋಗುತ್ತೆ, ಲಿವಿಂಗ್ಸ್ಟನ್ ಸ್ವಲ್ಪ ಸೆಟ್ ಆಗೋಕೆ ಟೈಮ್ ತಗೊಳ್ತಾರೆ. ಆಮೇಲೆ ಪಚಿದಾರ್ಗೆ ಒಬ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಆಮೇಲೆ ಲಾಸ್ಟ್ ಬಂದು ಟೀಮ್ ಡೇವಿಡ್ ಹೊಡೆಯಕ್ ಶುರು ಮಾಡ್ತಾರೆ. ಅವ್ರು ಏನಾದ್ರು ಸ್ಟಾರ್ಟಿಂಗ್ ಇಂದ ಓಪನಿಂಗ್ ಬಂತು ಅಂದ್ರೆ RCB ಸ್ಕೋರ್ ಇನ್ನ ಎಲ್ಲೋ ಹೋಗಿರುತ್ತೆ. ಅಂದ್ರೆ ಪವರ್ ಪ್ಲೇ ಅಲ್ಲಿ ವಿಕೆಟ್ ಕಳ್ಕೊಳ್ಳದೆ ಆಡ್ಬೇಕು. ಹೌದು, ಒಂದು ಅದ್ಭುತವಾಗಿ ಅಂದ್ರೆ ಸುಮ್ನೆ ಜಾಸ್ತಿ ರನ್ ಅಂತಾನು ಇದ್ ಮಾಡಬಾರ್ದು. ಒಂದು ಆವರೇಜ್ ಬಂತು ಅಂದ್ರೂ ಕೂಡ RCB ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನೊಂದು ಅವ್ರು ಮಾಡ್ಬೋದು. ಈಗ ನೋಡಿ ಪಡಿಕ್ಕಲ್ ಒಂದ್ ಮ್ಯಾಚ್ ಕ್ಲಿಕ್ ಆಗ್ತಾರೆ, ಒಂದ್ ಮ್ಯಾಚ್ ಆಡಲ್ಲ. ಹೌದು, ಅವ್ರು ಹೆಂಗಿದ್ರು ಓಪನಿಂಗ್ ಆಡಿ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತ ಅವ್ರನ್ನ ಓಪನಿಂಗ್ ಕಳ್ಸಿ ಕೊಹ್ಲಿನ ಒನ್ ಡೌನ್ ಕಳ್ಸಿದಾಗ ಒಂದ್ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ. ಫಸ್ಟ್ ಗೆ ವಿರಾಟ್ ಕೊಹ್ಲಿ ವಿಕೆಟ್ ಹೋಗ್ಬಿಟ್ರೆ ಮಿಕ್ಕಿದವರಿಗೆಲ್ಲ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಅದ್ರ ಬದಲು ಇವ್ರು ಏನ್ ಮಾಡ್ಬೋದು ಅಂದ್ರೆ ಒನ್ ಡೌನ್ ಕಳ್ಸಿದಾಗ ಕೊಹ್ಲಿನ ಮಿಡಲ್ ಆರ್ಡರ್ ಅಲ್ಲಿ ಅವ್ರು ಸಿಚುಯೇಷನ್ ನೋಡ್ಕೊಂಡು ಬ್ಯಾಟಿಂಗ್ ಮಾಡ್ತಾರೆ. ಅದಂತೂ ಎಲ್ರಿಗೂ ಗೊತ್ತಿದೆ. ಕೊಹ್ಲಿ ಅಗ್ರೆಸಿವ್ ಆಡ್ಬೋದು, ಡಿಫೆನ್ಸಿವ್ ಆಡ್ಬೋದು, ಮ್ಯಾಚ್ ನೋಡ್ಕೊಂಡು ಬ್ಯಾಟಿಂಗ್ ಎರಡು ತರ ಆಡಿದ್ದಾರೆ. ನೋಡೋದಾದ್ರೆ ಅಲ್ಲಿ ಅಗ್ರೆಸಿವ್ ಆಗಿ ಲಾಸ್ಟ್ ಮ್ಯಾಚ್ ಆಡಿದ್ರೆ ಹಿಂದಿನ ಮ್ಯಾಚ್ ಡಿಫೆನ್ಸಿವ್ ಆಗಿ ಆಡ್ತಾರೆ. CSK ಮೇಲೆ ಡಿಫೆನ್ಸಿವ್ ಆಗಿ ಆಡಿದ್ರು, ವಿಕೆಟ್ ಉಳಿಸ್ಕೊಂಡ್ರು. ಹಂಗಾಗಿ ಇವ್ರು ಒನ್ ಡೌನ್ ಕೊಹ್ಲಿನ ಕಳಿಸಿ ಪಡಿಕ್ಕಲ್ ನ ಓಪನಿಂಗ್ ಕಳಿಸಿದಾಗ ಅಪ್ಪಿ ಪಡಿಕ್ಕಲ್ ವಿಕೆಟ್ ಹೋದ್ರು ಲಾಸ್ ಆಗಲ್ಲ, ಯಾಕಂದ್ರೆ ಕೊಹ್ಲಿ ಇರ್ತಾರೆ. ಬಟ್ ಕೊಹ್ಲಿನೇ ಪವರ್ ಪ್ಲೇ ಅಲ್ಲಿ ವಿಕೆಟ್ ಕೊಟ್ಬಿಟ್ರೆ ಅದೊಂದು ಸ್ವಲ್ಪ ಟೀಮಿಗೆ ಹಿನ್ನಡೆ ಆಗುತ್ತೆ. RCB ಟೀಮ್ಗೆ ಅವರು ಅದೊಂದು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನ ಮಿಡ್ಲ್ ಆರ್ಡರ್ ಅಲ್ಲಿ ನೋಡೋದಾದ್ರೆ ನಮಗೆ ಲಿವಿಂಗ್ಸ್ಟೋನ್ ಮತ್ತೆ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಲಿವಿಂಗ್ಸ್ಟೋನ್ ಒಂದ್ ಮ್ಯಾಚ್ ಎರಡು ಮ್ಯಾಚ್ ಸ್ವಲ್ಪ ಟೈಮ್ ತಗೊಳ್ತಾರೆ ಸೆಟ್ ಆಗಕ್ಕೆ ಲಿವಿಂಗ್ಸ್ಟೋನ್. ಬಟ್ ಅವ್ರು ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ನಾನು ಅದೇ ಹೇಳ್ದಂಗೆ ಕೊಹ್ಲಿನ ಏನಾದ್ರು ನೀವು ಮಿಡಲ್ ಆರ್ಡರ್ ಕಳಿಸಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಒಂದ್ ಕಡೆ ಕೊಹ್ಲಿ ಆಡ್ಕೊಂಡು ಹೋಗ್ತಿರ್ತಾರೆ, ಅವರು ಅಗ್ರೆಸಿವ್ ಆಡ್ಬೋದು. ಬಟ್ ಕೊಹ್ಲಿ ವಿಕೆಟ್ ಏನಾರು ಹೋಯ್ತು ಅಂದಾಗ ಅವ್ರಿಗೆ ಒಂದ್ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಬೇಗ ನಿಂತಾಡೋದು ಹೊಡೆದಾಡೋದು ಅನ್ನೋದೇ ಅವ್ರಿಗೆ ಕನ್ಫ್ಯೂಷನ್. ಲಾಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇದಾಯ್ತಲ್ಲ, ಆದ್ಮೇಲೆ 4 ವಿಕೆಟ್ ಹೋಯ್ತು, ಅವಾಗ ಆಟ ಬರ್ಲಿಲ್ಲ. ಹೌದು, ಅದೊಂದು ಅವರು ಕಾನ್ಸಂಟ್ರೇಟ್ ಮಾಡಬೇಕು. ಓಪನಿಂಗ್ ಚೇಂಜ್ ಮಾಡಿ ಕೊಹ್ಲಿನ ಒನ್ ಡೌನ್ ಮಾಡಿ. ಅಂದ್ರೆ ಇನ್ನೊಂದ್ ಏನಂತಂದ್ರೆ ಬೆಂಚ್ ಅಲ್ಲಿರೋರ್ನ ಹಾಕೋಬಹುದಲ್ಲ. ಇನ್ನು ಸುಮಾರು ಜನ ಇದಾರೆ, ನಮ್ಮ ಮನೋಜ್ ಬಾಂಡ್ಗೆ ಇದಾರೆ ರಾಯಚೂರು. ಹೌದು, ಸುಮಾರು ಜನ, ಒಂದ್ 2-3 ಜನ ಅವರಿಗೆ ಅವಕಾಶ ಕೊಡ್ಬೇಕು, ಯಾಕಂದ್ರೆ ಆಪ್ಷನ್ ಸಿಗುತ್ತೆ. ಬಟ್ ಇವ್ರು ಯಾಕಂದ್ರೆ ಈಗ ಒಂದು ಗೆಲುವಿನ ಹಾದಿಲಿ ಇದಾರಲ್ಲ, ಹಂಗಾಗಿ ಚೇಂಜಸ್ ಮಾಡ್ಬಿಟ್ರೆ ಎಲ್ಲಿ ಮತ್ತೆ ಅದು ಡ್ರಾಬ್ಯಾಕ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇವ್ರಿಗೆ ಕಾಡ್ತಿರುತ್ತೆ. ಹಂಗಾಗಿ ಇವರು ಟೀಮ್ ಚೇಂಜ್ ಮಾಡಕ್ಕೂ ರಿಸ್ಕ್ ತಗೊಳಕ್ಕೆ. ಆಕ್ಚುಲಿ ಒಂಥರ ನೋಡಿದ್ರೆ ಒಬ್ರಿಬ್ರು ಏನೋ ಒಂದ್ ಮ್ಯಾಚ್ 2 ಮ್ಯಾಚ್ ಕ್ಲಿಕ್ ಆಗದೆ ಇದ್ರು ಒಂದು ರೀತಿ ಚೆನ್ನಾಗಿದೆ ಟೀಮ್. ಮಿಡ್ಲ್ ಆರ್ಡರ್, ಬೌಲಿಂಗ್, ಓಪನಿಂಗ್ ಎಲ್ಲ ಚೆನ್ನಾಗಿದೆ. ಅವ್ರದ್ದು ಟೀಮ್ ಹೆಂಗಿದ್ಯೋ ಡೆಲ್ಲಿ ಅವ್ರ ಟೀಮ್ ಕೂಡ ಹಂಗೆ ಇದೆ, ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ. ನೋಡಿ ಟೀಮ್ ವರ್ಕ್ ಹೆಂಗಿರುತ್ತೋ ಅದು ಮ್ಯಾಚ್ ರಿಸಲ್ಟ್ ಅಲ್ಲಿ ತೋರಿಸುತ್ತೆ ಅನ್ನೋದಕ್ಕೆ ಈ ಟೇಬಲ್ ಟಾಪರ್ಸ್ ಎಲ್ಲ ರೀಸನ್. ಈಗ ಡೆಲ್ಲಿ ಅವ್ರದ್ದು ಟೀಮ್ ವರ್ಕ್ ಚೆನ್ನಾಗಿದೆ, ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಚೆನ್ನಾಗಿ ಆಡ್ತಾರೆ. RCB ಅಷ್ಟೇ ಟೀಮ್ ಚೆನ್ನಾಗಿದೆ, ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಶೈನ್ ಆಗ್ತಾರೆ. ಹಾಗಾಗಿ ಇವರು ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ. ಪಂಜಾಬ್ ಅಲ್ಲೂ ಅಷ್ಟೇ ಪ್ರತಿಯೊಬ್ರು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರೆ ಬಾಟಮ್ ಅಲ್ಲಿ ಇರೋದು ಹಂಗಾಗ್ತಿಲ್ಲ. ಅವ್ರು ಎಲ್ರು ಒಬ್ಬೊಬ್ರ ಮೇಲೆ ಡಿಪೆಂಡ್ ಆದವ್ರೆ. ಹಂಗಾಗಿನೇ ಅವ್ರ ಕೈ ಕೊಟ್ಟಾಗ ಏನಾಗ್ತಿದೆ, ಎಲ್ಲ ಬಾಟಮ್ ಅಲ್ಲಿ ಕೂತಿದ್ದಾರೆ. ಹಾಗಾಗಿ ಡೆಲ್ಲಿ RCB ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಪಿಚ್. ಸೊ ಇವತ್ತು ಒಳ್ಳೆ ರನ್ಸ್ ನಂತೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಎಷ್ಟು ಈಗ ಫಸ್ಟ್ ಬ್ಯಾಟಿಂಗ್ ಆಡೋದ್ರೆ ಎಷ್ಟು ಟಾರ್ಗೆಟ್ ಕೊಡ್ಬೋದು? ಆ ಫಸ್ಟ್ ಅದೇ 200+ ಹೋಗೇ ಹೋಗುತ್ತೆ.
ಬಟ್ ಅದನ್ನ ಚೇಸ್ ಮಾಡೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಈಗ ಅಪ್ಪಿ ಆರ್ ಸಿ ಫಸ್ಟ್ ಬ್ಯಾಟಿಂಗ್ ಮಾಡಿ 200+ ಕೊಟ್ರು, ಡೆಲ್ಲಿ ಅದನ್ನ ಚೇಸ್ ಮಾಡೋ ಕೆಪಾಸಿಟಿ ಡೆಲ್ಲಿಲಿ ಇದೆ. ಯಾಕಂದ್ರೆ ಅಲ್ಲಿ ಬ್ಯಾಟಿಂಗ್ ನೋಡಿದ್ರೆ ಅಶುತೋಷ್ ಶರ್ಮಾ ಎಂತ ಮ್ಯಾಚ್ ಆಡಿದಾರೆ, ಎಂತ ಬ್ಯಾಟಿಂಗ್ ಇದೆ. ಮತ್ತೆ ಅಲ್ಲೊಬ್ಬ ಆಲ್ರೌಂಡರ್ ಇದಾರೆ, ವಿಪ್ರವ್ ನಿಗಮ್ ಅಂತ, ಅವ್ರು ನೋಡಿ ಬೇಕಿದ್ರೆ ಬ್ಯಾಟಿಂಗ್ ಕೂಡ ಆಡಿದ್ರು ಅವತ್ತು ಅಶುತೋಷ್ ಶರ್ಮಾ ಜೊತೆ ನಿಂತು. ಜೊತೆಗೆ ಬೌಲಿಂಗ್ ಅಲ್ಲಿ ಕೂಡ ಕನ್ಸಿಸ್ಟೆನ್ಸಿ ಇದೆ ಅವ್ರದ್ದು. ಹಾಗಾಗಿ ಅಂತ ಪ್ಲೇಯರ್ಸ್ ಇರೋ ಡೆಲ್ಲಿ ಟೀಮು ಒಂದು ಅದ್ಭುತ ಫೈಟ್ ಕೊಡುತ್ತೆ RCB ಗೆ, ಅದಂತೂ ಪಕ್ಕ. ಇನ್ನು RCB ನಮ್ದು ಬೌಲಿಂಗ್ ನೋಡೋದಾದ್ರೆ ಬೌಲಿಂಗ್ ಒಂದು ರೀತಿ ಅಂದ್ರೆ ಟಾಪ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಆ ಬೌಲಿಂಗ್ ಅಂತೂ ನಾವು ನೋಡಿರೋ ಅಷ್ಟು ಸೀಸನ್ಗಳು ಇದು ಟಾಪ್ ಕ್ಲಾಸ್. ಅಲ್ಲಿ ಭುವನೇಶ್ವರ್ ಕುಮಾರ್, ಹೆಸಲ್ವುಡ್ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವ ಫ್ಯಾನ್ಸ್ ಆಗಿರ್ಬೋದು ಈಗಿನ ಟೀಮ್ ಬಗ್ಗೆ ಯಾರು ಒಪ್ಕೊಳ್ಳೇಬೇಕು, ಒಪ್ಕೊಳ್ತಿದ್ದಾರೆ. ಎಲ್ಲೋ ಒಂದ್ ಮ್ಯಾಚ್ ಯಾರಾದ್ರೂ ಆಡ್ಲೇ ಇದ್ರೆ ಬೈತಾರೆ ಬಿಟ್ರೆ ಲಾಯಲ್ ಫ್ಯಾನ್ಸ್ ಹಂಗಿರ್ತಾರಲ್ಲ. ಸೊ ಬಟ್ ಇವಾಗ ನೋಡಿದ್ರಲ್ಲ ಈ ತರ ಟೀಮ್ ಮಾಡ್ಬೇಕು RCB, ಇದು ಟೀಮ್ ಬ್ಯಾಲೆನ್ಸ್ಡ್ ಇದೆ. ಬೌಲಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಆಗ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ ಕೊನೆ ಓವರ್ ತನಕ. ಹಂಗಾಗಿ ಒಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇವತ್ತು. ಅಂದ್ರೆ ಇವಾಗ ಒಟ್ಟಾರೆ ಯಾರಿಗೆ ಜಾಸ್ತಿ ಅಂದ್ರೆ ಪರ್ಸೆಂಟೇಜ್ ಪ್ರಕಾರ 50-60 ಇದೆಯಾ ಅಥವಾ 50-50 ಇದೆಯಾ ಎರಡಕ್ಕೂ ಡೆಲ್ಲಿಗೂ? ಆಗ ನೋಡಕ್ ಹೋದ್ರೆ RCB ಅವರಿಗೆ ಒಂದ್ ಸ್ವಲ್ಪ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಒಂದು 60% RCB ಅವ್ರು ವಿನ್ ಆಗೋ ಚಾನ್ಸಸ್ ಇದೆ, 40% ಡೆಲ್ಲಿ ಅವ್ರಿಗಿದೆ. ಬಟ್ ಅವರ ಒಂದು ಆಟ ನೋಡಿದ್ರೆ ಡೆಲ್ಲಿ ಅವರು ಅದೇ ಲೆವೆಲ್ಗೆ ಫೈಟ್ ಕೊಡ್ತಾರೆ RCB ಗೆ, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ಇವರು ಹೋಮ್ ಪಿಚ್ ಅಲ್ಲಿ ಇವ್ರದ್ದು ಆಟ ಆತರ ಬರ್ತಿಲ್ಲ RCB ಅವ್ರದ್ದು. ಹಂಗಾಗಿ ಒಂದ್ ಸ್ವಲ್ಪ ಅದೊಂದ್ ಚೂರು ಹಿನ್ನಡೆ ಆಗುತ್ತೆ. ಬಿಟ್ರೆ ಡೆಲ್ಲಿ ಅವ್ರ ಮೇಲೆ RCB ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಹಿಂದಿನ ಸೋಲು ಹೋಮ್ ಪಿಚ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಿ ಒಳ್ಳೆ ಸ್ಟ್ರಾಟಜಿಸ್ ಮಾಡಿ ವಿನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ RCB ಅವರು. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಓಮ್ ಗ್ರೌಂಡ್ ಅಲ್ಲಿ ಸೋತರಲ್ಲ, ಅವಾಗ ಫ್ಯಾನ್ಸ್ ರಿಯಾಕ್ಷನ್ ಏನಿತ್ತಂದ್ರೆ 50-50 ಇತ್ತು. ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದಾಗಿತ್ತು ಅಂತ ಕೆಲವರು ಹೇಳಿದ್ರೆ, ಇನ್ನು ಬೌಲಿಂಗ್ ಅಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೋದಾಗಿತ್ತು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದು ಬ್ಯಾಟಿಂಗ್ 30-40 ರನ್ಸ್ ಹೊಡೆದಿದ್ರೆ RCB ಆರಾಮಾಗಿ ಗೆಲ್ತಿದ್ರು. ಸೊ ನನ್ನ ಪ್ರಕಾರ ಈ ರನ್ ಅವರೇಜ್ ತಗೊಳ್ಳೋದಾದ್ರೆ ಚಿನ್ನಸ್ವಾಮಿಲಿ ಫಸ್ಟ್ ಬ್ಯಾಟಿಂಗ್ RCB ಏನಾದ್ರು ಅವಕಾಶ ಸಿಕ್ಕಿದ್ರೆ 220+ ಹೊಡಿಲೇಬೇಕು. 220-230 ಹೊಡೆದ್ರೆ ಒಂದು ನಾವು ವಿನ್ ಆಗ್ಬೋದು ಅಂತ. ಬೌಲಿಂಗ್ ಚೆನ್ನಾಗಿದೆ, ಆಟ ಆಡ್ಸ್ಕೋಬಹುದು. ಇಲ್ಲ ಅಂದ್ರೆ 200 ಒಳಗಡೆ ಹೊಡೆದ್ರೆ 100% ಸಮಸ್ಯೆ, ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಅಲ್ಲಿ ಮಿಚೆಲ್ ಸ್ಟಾರ್ಕು ನನಗನ್ಸುತ್ತೆ ಇವತ್ತು ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ನಾವು ಹಿಂದಿನ ಸಲ ಅನ್ಕೊಂಡಿದ್ವಿ ಮೊಹಮ್ಮದ್ ಸಿರಾಜ್ GT ಮ್ಯಾಚ್ ಇದ್ದಾಗ ಸಿರಾಜ್ ಚೆನ್ನಾಗಿ ಆಡ್ತಾರೆ ಅಂತ, ಹಂಗೆ ಆಗಿದೆ. ಸೊ ಈ ಸಲ ಮಿಚೆಲ್ ಸ್ಟಾರ್ಕು ಈ ಸಲ ಚೆನ್ನಾಗಿ ಆಡ್ತಾರೆ ಅನ್ನೋದು ನಮ್ದೊಂದು ಪ್ರೆಡಿಕ್ಷನ್ RCB ಪಿಚ್ ಅಲ್ಲಿ. ಹೌದು, ಅದೇ ತರ ಮಿಚೆಲ್ ಸ್ಟಾರ್ಕಿಗೆ ಆಟ ಆಡೋದಕ್ಕೆ ಆಪೋಸಿಟ್ ಆಗಿ ವಿರಾಟ್ ಕೊಹ್ಲಿ ಇದಾರಲ್ಲ, ವಿರಾಟ್ ಕೊಹ್ಲಿ ಇದಾರೆ. ಇವತ್ತು ಅವ್ರದ್ದು ಆಟ ಚೆನ್ನಾಗಿ ಬರುತ್ತೆ ವಿರಾಟ್ ಕೊಹ್ಲಿ. ಹಂಗೆ ಒಂದು KL ರಾಹುಲ್ ಕೂಡ ಲಾಸ್ಟ್ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಹಾಗಾಗಿ ಅವರು ಇವತ್ತು ನಿಂತು ಚೆನ್ನಾಗಿ ಆಡೋ ಚಾನ್ಸಸ್ ಇರುತ್ತೆ. ಅದೇ ನಮ್ಗೇನ್ ಬೇಜಾರಿಲ್ಲ, ನಮ್ದೇ ಕನ್ನಡಿಗ. ಹಾಗಾಗಿ ಅವ್ರು ಆಡ್ಲಿ, ಅದೇ ಸೆಂಚುರಿ ಹೊಡಿಲಿ, ವಿನ್ RCB ಆಗ್ಲಿ ಅಂತ ಎಲ್ಲಾ ಫ್ಯಾನ್ಸ್ ಜೊತೆ ನಮ್ಗೂ ಅದೇ ಅಷ್ಟೇ. ಬಟ್ ಒಂದೇನಂತಂದ್ರೆ ಇವಾಗ ಬೈ ಮಿಸ್ ಆಗಿ RCB ಒಂದು 150 ಟಾರ್ಗೆಟ್ ಫಸ್ಟ್ ಬ್ಯಾಟಿಂಗ್ ಆಗಿ ಟಾರ್ಗೆಟ್ ಕೊಟ್ಟು ಅಂದ್ರೆ ಬೌಲಿಂಗ್ ಅಲ್ಲಿ ಅದನ್ನ ಮಾಡುತ್ತಾ, ಅಂದ್ರೆ ರನ್ ಚಾನ್ಸಸ್ ಆಕ್ಚುಲಿ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಬ್ಯಾಟಿಂಗ್ ಅವ್ರದ್ದು ತುಂಬಾ ಸ್ಟ್ರಾಂಗ್ ಇದೆ. ಡೆಲ್ಲಿ ಅವ್ರದ್ದು ಪ್ರತಿ ಸೀಸನ್ ತರ ಇಲ್ಲ ಡೆಲ್ಲಿ ಟೀಮ್. ಈ ಸಲ ತುಂಬಾ ಸ್ಟ್ರಾಂಗ್ ಇದೆ. ಅವರು 7ನೇ 8ನೇ ವಿಕೆಟ್ ತನಕನೂ ಒಳ್ಳೆ ಬ್ಯಾಟಿಂಗ್ ಆಡೋರು ಇದ್ದಾರೆ. ಹಾಗಾಗಿ ಇವರು 160-170 ಎಲ್ಲ ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. 200 ಟಾರ್ಗೆಟ್ 200+ ಹೋಗ್ಬೇಕು. ಆಗಿದ್ದಾಗ ಮಾತ್ರ RCB ಗೆಲ್ಲಕ್ ಚಾನ್ಸಸ್ ಇದೆ. ಮತ್ತೆ ಗೆದ್ರೆ ಇನ್ನೊಂದೇನಂದ್ರೆ ಟಾಪ್ ಹೌದು, ಯಾರು ಗೆಲ್ತಾರೋ ಅವರು ಟಾಪ್ 1 ಹೋಗ್ತಾರೆ. ಇನ್ನೊಂದ್ ಸ್ವಲ್ಪ 1-2 ಮ್ಯಾಚ್ ಹಿಂಗ್ ಗೆಲ್ಕೊಂಡು ಹೋದ್ರೆ 100% ನಾವು ಟಾಪ್ ಅಲ್ಲೇ ಮೇಂಟೈನ್ ಮಾಡ್ಬೋದು. ಬಟ್ ಇವಾಗಿನ ಮ್ಯಾಚ್ ಅಂದ್ರೆ ಸ್ವಲ್ಪ ಸೋತ್ಬಿಟ್ರೆ ಡೆಲ್ಲಿ ಮೇಲೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹೌದೌದು, ಅದೊಂದು ಡ್ರಾಬ್ಯಾಕ್ ಆಗುತ್ತೆ. ಇವರು ಹೋಮ್ ಪಿಚ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ, ಅದೊಂದು ಅವ್ರ ಕಾನ್ಫಿಡೆನ್ಸ್ ಕುಗ್ಸುತ್ತೆ. ಅವಾಗ ಮುಂದಿನ ಮ್ಯಾಚ್ ಗಳ ಮೇಲೆ ಅದು ಪರಿಣಾಮ ಬೀಳುತ್ತೆ. ಬಿಡು, ಹೊರಗಡೆ ಮಾತ್ರ ಆಡೋದು, ಹೋಮ್ ಪಿಚ್ ಅಲ್ಲಿ ಇವ್ರದ್ದು ಆಟ ಬರ್ತಿಲ್ಲ ಅಂತ. ಇನ್ನೊಂದು ಈ ಸೀಸನ್ ಅಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ತುಂಬಾ ಟೀಮ್ಗಳು ಅವ್ರವ್ರ ಹೋಮ್ ಪಿಚ್ ಅಲ್ಲೇ ಸೋಲ್ತಿದ್ದಾರೆ. ಫಾರ್ ಎಕ್ಸಾಂಪಲ್ CSK ಕೂಡ, ಮುಂಬೈ ಎಲ್ಲ ಹೋಮ್ ಪಿಚ್ ಗಳಲ್ಲೇ ಸೋಲ್ತಿದ್ರೆ. ಅದು ಯಾಕೋ ಒಂದು ಗೊತ್ತಾಗ್ತಿಲ್ಲ, ಅದು ಏನಾದ್ರಿಂದ ಏನಿದೆ ಅನ್ನೋದು. ಒಂದ್ ರೀತಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಮನೆಯಲ್ಲಿ ಇಲಿ, ಊರಲ್ಲಿ ಆ ತರನ ಆಗೋ ಚಾನ್ಸ್ ಇದೆ. ಹೇಳಕ್ಕಾಗಲ್ಲ ಹೆಂಗಾಗುತ್ತೆ ಅಂತ. ಬಟ್ ಅದೇ ಒಂದು ರೀತಿ ಏನಂತಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ RCB ಗೆದ್ರೆ ಒಂದು ಫ್ಯಾನ್ಸ್ ಖುಷಿ ಪಡೋ, ಅಂದ್ರೆ ಎಂಜಾಯ್ ಮಾಡ್ತಾರೆ ಸಾಕ ಅಷ್ಟೇ. ಅದೊಂದು ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ಹೌದು, ಬೆಂಗಳೂರಲ್ಲಿ ಮ್ಯಾಚ್ ಅಂತ ಕ್ರೇಜ್ ಇದ್ದೇ ಇರುತ್ತೆ. ಅದನ್ನ ಒಂದು RCB ಫ್ಯಾನ್ಸ್ ಒಂದು ಫುಲ್ ಜೋಶ್ ಇರುತ್ತೆ. ಆ ಒಂದು ಗೆದ್ರೆ ಸೋತ್ರು ಆ ಒಂದು ಜೋಶ್ ಇದ್ದೇ ಇರುತ್ತೆ RCB ಖಂಡಿತ. ಸರಿ, ಇನ್ನೊಂದೇನಂತಂದ್ರೆ ಮಿಸ್ ಆಗಿ RCB ಗೆಲ್ಲಿ ನಾವು ಅದಕ್ಕೇನು ಇದು ಮಾಡಲ್ಲ.
ಎರಡನೇ ಮ್ಯಾಚ್ ಕೂಡ ಸೋತ್ಬಿಟ್ಟು ದೇವ್ರಿಗೆ ಕೊಟ್ಬಿಟ್ವಿ ಅಂತ ಏನಾದ್ರು ಚಾನ್ಸ್ ಆ ಥರ ಏನಾರು ಇದೆಯಾ? ಅದು ಹೇಳಕ್ಕಾಗಲ್ಲ. ಹೋಮ್ ಪಿಚ್ ಇದು ರೆಕಾರ್ಡ್ ನೋಡಿದಾಗ ಅದು ಇರುತ್ತೆ. ಎರಡನೇ ಮ್ಯಾಚ್ ದೇವ್ರಿಗೆ ಕೂಡ ಚಾನ್ಸಸ್ ಇರುತ್ತೆ, ಅಥವಾ ಎರಡನೇ ಮ್ಯಾಚ್ ಡೆಲ್ಲಿ ಟೀಮ್ನ ದೇವ್ರ ಹತ್ರ ಕಳ್ಸೋ ಚಾನ್ಸಸ್ ಇರುತ್ತೆ. ಹೌದು, ನೋಡ್ಬೇಕು ಹೆಂಗಾಡ್ತಾರೆ ಅಂತ. ಹೌದು. ಒಟ್ಟಿನಲ್ಲಿ RCB ಇವತ್ತಿನ ಒಂದು ಡೆಲ್ಲಿ ವಿರುದ್ಧ ಅದ್ಭುತವಾಗಿ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಲ್ಲ ಆಲ್ರೌಂಡ್ ಪ್ರದರ್ಶನ ಕೊಟ್ಟು ಗೆದ್ದು ಹೋಮ್ ಗ್ರೌಂಡಲ್ಲಿ ಮೊದಲನೇ ಗೆಲುವನ್ನು ಅವರು ಕೊಟ್ಟು ಫ್ಯಾನ್ಸಿಗೆ ಕೊಡಬೇಕು. ಫ್ಯಾನ್ಸ್ ಫುಲ್ ಎಂಜಾಯ್ ಮಾಡಿ ಖುಷಿ ಆಗಬೇಕು ಮತ್ತೆ ಅನ್ನೋದು ಟೇಬಲ್ ಟಾಪಿಗೆ ಹೋಗ್ಬೇಕು. ಟೇಬಲ್ ಟಾಪಿಗೆ ಹೋಗ್ಬೇಕು ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಅಲ್ಲಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.